ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. ಇವರ ದುರ್ಮರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗಣ್ಯಾತಿ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸ್ತಾ ಇದ್ರು. 6 ಜನ ಪ್ರಯಾಣಿಸ್ತಾ ಇದ್ದಂತಹ ವಿಮಾನ ಇದ್ದಕ್ಕಿದ್ದ ಹಾಗೆ ಪತನಗೊಳ್ಳುತ್ತೆ. ತಾಂತ್ರಿಕ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮಹಾರಾಷ್ಟ್ರದ ಅತ್ಯಂತ ಪ್ರಭಾವಿ ನಾಯಕರಾಗಿದ್ರು ಅಜಿತ್ ಪವಾರ್. ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ದುರ್ಮರಣಕ್ಕೀಡಾಗಿದ್ದಾರೆ. ಬಾರಾಮತಿಯಲ್ಲಿ ಚುನಾವಣಾ ಪ್ರಚಾರಕ್ಕೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ದುರಂತವಾಗಿದೆ. ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ದೇಹ ಛಿದ್ರವಾಗಿದೆ. ಮಹಾರಾಷ್ಟ್ರದ ಅತ್ಯಂತ ಪ್ರಭಾವಿ ನಾಯಕರಾಗಿದ್ರು, ಎನ್ಸಿಪಿ ಪಕ್ಷದ ಮುಖ್ಯಸ್ಥರಾಗಿದ್ರು. 6 ಜನ ಚುನಾವಣಾ ಪ್ರಚಾರಕ್ಕಂಥೇಳಿ ಮಹಾರಾಷ್ಟ್ರದಿಂದ ಬಾರಾಮತಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ದುರಂತ ಆಗಿರುವಂಥದ್ದು. ಈ ದುರಂತದ ಭೀಕರತೆ ಹೇಗಿತ್ತು ಅನ್ನೋದನ್ನು ದೃಶ್ಯ ತೋರಿಸ್ತಾ ಇದೆ. ಇದೇ ವಿಮಾನದಲ್ಲಿಯೇ ಅಜಿತ್ ಪವಾರ್ ಸೇರಿ 6 ಜನ ಪ್ರಯಾಣ ಮಾಡ್ತಾ ಇದ್ದಿದ್ದು. ಸಂಪೂರ್ಣವಾಗಿ ವಿಮಾನವೇ ಛಿದ್ರವಾಗಿ ಹೋಗಿದೆ. ದಟ್ಟವಾದ ಹೊಗೆ ಬೆಂಕಿ ಆವರಿಸಿಕೊಂಡಿತ್ತು. ತತ್ಕ್ಷಣಕ್ಕೆ ಸ್ಥಳೀಯರೇ ಅಜಿತ್ ಪವಾರ್ ಅವರನ್ನು ರಕ್ಷಿಸುವ ಕಾರ್ಯಕ್ಕೂ ಕೂಡ ಮುಂದಾಗಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅಜಿತ್ ಪವಾರ್ ಅವರು ಕೊನೆ ಉಸಿರನ್ನು ಎಳೆದಿರುವಂಥದ್ದು, ದುರ್ಮರಣಕ್ಕೀಡಾಗಿರುವಂಥದ್ದು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಮಹಾರಾಷ್ಟ್ರದ ಅತ್ಯಂತ ಪ್ರಭಾವಿ ರಾಜಕಾರಣಿ, DCM ಆಗಿದ್ದವರು, ಅಭಿಮಾನಿಗಳು ಕಾರ್ಯಕರ್ತರು ಪ್ರೀತಿಯಿಂದ ದಾದಾ ಅಂತ ಕರೀತಾ ಇದ್ರು. ಅಂತಹ ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ಸಾವನ್ನಪ್ಪಿರುವಂಥದ್ದು. ಹೇಗಾಯ್ತು ಈ ದುರಂತ? ಈ ದುರಂತಕ್ಕೆ ಕಾರಣ ಏನು ಅನ್ನೋದು ಮಾಹಿತಿ ಸಿಗ್ತಾ ಇದೆಯಾ? ಸದ್ಯದ ಮಾಹಿತಿಯ ಪ್ರಕಾರ ತಾಂತ್ರಿಕ ದೋಷದಿಂದಾಗಿ ಈ ಒಂದು ದುರಂತ ಆಗಿದೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಮಾಹಿತಿ. ಆದರೆ DGCA ಒಂದಿಷ್ಟು ತನಿಖಾ ತಂಡ ಏನು ಇದನ್ನ ಒಂದು ರೀತಿಯಲ್ಲಿ ತನಿಖೆಗೆ ಇಳಿದಿದ್ದಾರೆ ತನಿಖಾ ತಂಡ. ಸೊ ತನಿಖಾ ತಂಡದಲ್ಲಿ ಏನು ಮಾಹಿತಿ ಹೊರಬೀಳುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕಾಗುತ್ತೆ. ಇದೇನು 40 ನಿಮಿಷದಿಂದ 60 ನಿಮಿಷದ ಒಳಗಡೆ ವಿಮಾನ ಹಾರಾಟ ಶುರುವಾಗುತ್ತೆ. ಅದಾದ ವೇಳೆಗೆ ಅದರಲ್ಲಿ ತಾಂತ್ರಿಕ ಸಮಸ್ಯೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಹೀಗಾಗಿ ತುರ್ತು ಭೂಸ್ಪರ್ಶ ಮಾಡೋದಕ್ಕೆ ATCಗೆ ಒಂದು ಮೆಸೇಜನ್ನು ಕೂಡ ಪಾಸ್ ಮಾಡ್ತಾರೆ ಕ್ಯಾಪ್ಟನ್, ಅಂದರೆ ಪೈಲಟ್. ಕೂಡಲೇ ಅದನ್ನು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಅವಘಡ ಕೂಡ ಆಗಿದೆ. ಆದರೆ ಅಲ್ಲಿನ ಈ ಒಂದು ಬಾರಾಮತಿ ವಿಮಾನ ನಿಲ್ದಾಣದ ವ್ಯವಸ್ಥಾಪಕ ಶಿವಾಜಿ ತವಾರೆ ಅವರು ಈಗಾಗಲೇ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ರನ್ವೇಗೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗುವಂಥ ಸಂದರ್ಭದಲ್ಲಿ ರನ್ವೇನ ಬಿಟ್ಟು ಬೇರೆ ಬದಿಗೆ ಅದು ಕ್ರಾಸ್ ಆಯಿತು. ಸೊ ಈ ಸಂದರ್ಭದಲ್ಲಿ ಅದು ಬೆಂಕಿ ಹೊತ್ತುಕೊಳ್ತು. ಸೊ ಹೀಗಾಗಿ ಈ ರೀತಿಯ ದುರಂತ ಆಯಿತು ಅನ್ನುವಂಥ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಸೊ ಎಮರ್ಜೆನ್ಸಿ ಲ್ಯಾಂಡಿಂಗ್ ಅಂದರೆ ತಾಂತ್ರಿಕ ಸಮಸ್ಯೆಗಳು ಅದರಲ್ಲಿ ಇತ್ತು. ಸೊ ಹೀಗಾಗಿ ತಕ್ಷಣಕ್ಕೆ ಎಮರ್ಜೆನ್ಸಿ ಲ್ಯಾಂಡಿಂಗನ್ನು ಮಾಡಿಕೊಳ್ಬೇಕಾಗಿತ್ತು. ಆದರೆ ಹವಾಮಾನದಲ್ಲಿ ಯಾವುದೇ ಸಮಸ್ಯೆಗಳಾಗಿರಲಿಲ್ಲ. ATCಯಿಂದ ಕೂಡ ಕ್ಲಿಯರೆನ್ಸ್ ಕೂಡ ಸಿಕ್ಕಿತ್ತು. ತಕ್ಷಣಕ್ಕೆ ಈಗ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಬಹುದು ಅಂತೇಳಿ. ಸೊ ಆ ಸೂಚನೆ ಮೇರೆಗೆ ಎಮರ್ಜೆನ್ಸಿ ಲ್ಯಾಂಡಿಂಗಿಗೆ ಮಾಡ್ತಾ ಇತ್ತು ಪೈಲಟು. ಸೊ ಆ ಸಂದರ್ಭದಲ್ಲಿ ರನ್ವೇದಲ್ಲಿ ಮೂವಿಂಗ್ ಆಗುವಂಥ ಸಂದರ್ಭದಲ್ಲಿ ರನ್ವೇ ಬಿಟ್ಟು ಆಚೆ ಬಂದಿರುವಂಥ ಕಾರಣಕ್ಕಾಗಿ ಇದು ಬೆಂಕಿ ಹೊತ್ತುಕೊಳ್ತು ಅನ್ನುವಂತಹ ಮಾಹಿತಿ ಸದ್ಯಕ್ಕಿರೋದು. ಸೊ ಈಗ DGCA ಅಧಿಕಾರಿಗಳು ಕೂಡ ಈಗ ಘಟನಾ ಸ್ಥಳವನ್ನು ತಲುಪಿದ್ದಾರೆ. ಜೊತೆಗೆ ಸ್ಥಳೀಯ FSL ಅಧಿಕಾರಿಗಳು ಕೂಡ ಘಟನಾ ಸ್ಥಳದಲ್ಲೇ ಇದ್ದಾರೆ. ಕಂಪ್ಲೀಟ್ ಆಗಿ ಇದರ ಬಗ್ಗೆ ಒಂದು ತನಿಖೆಗೂ ಕೂಡ ಇಳಿದಿದ್ದಾರೆ. ಸೊ ಇನ್ನು ಅಜಿತ್ ಪವಾರ್ ಅವರ ಕುಟುಂಬಸ್ಥರು ಕೂಡ ಕೆಲವರು ದೆಹಲಿಯಲ್ಲಿದ್ದರು. ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಈಗ ನೇರವಾಗಿ ಈಗ ಘಟನಾ ಸ್ಥಳಕ್ಕೆ ಕೂಡ ಬರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಎಲ್ಲ ರಾಜ್ಯದ ರಾಜಕೀಯ ನಾಯಕರುಗಳು ಕೂಡ ಈಗ NCPಯ ಒಂದಿಷ್ಟು ನಾಯಕರುಗಳಿಗೆ ಕಾಲನ್ನು ಮಾಡಿ ಘಟನೆ ಬಗ್ಗೆ ಮಾಹಿತಿಯನ್ನು ಕೂಡ ಪಡಿತಾ ಇದ್ದಾರೆ. ಈಗ ಖುದ್ದು ಮಹಾರಾಷ್ಟ್ರದ CM ದೇವೇಂದ್ರ ಫಡ್ನವೀಸ್ ಅವರಿಗೆ ಕರೆಯನ್ನು ಮಾಡಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಪ್ರಧಾನಿ ಕೂಡ ಈಗ ಮಾಹಿತಿಯನ್ನು ಪಡೆದಿದ್ದಾರೆ. ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಆ ಒಂದು ಫ್ಲೈಟಲ್ಲಿ 6 ಜನ ಪ್ರಯಾಣವನ್ನು ಮಾಡ್ತಾ ಇದ್ರು. NCPಯ ನಾಯಕರುಗಳು ಮತ್ತು ಅವರ ಆಪ್ತ ಕಿರಣ್ ಗೂಕಾರ್ ಸೇರಿದಂತೆ ಒಟ್ಟು 6 ಜನ ಅದರಲ್ಲಿ ಟ್ರಾವೆಲನ್ನು ಮಾಡ್ತಾ ಇದ್ರು. ಸೊ ಕಂಪ್ಲೀಟ್ 6 ಜನರು ಕೂಡ ಸುಟ್ಟು ಕರಕಲಾಗಿದ್ದಾರೆ. ಅವರ ಮೃತದೇಹಗಳನ್ನು ಪತ್ತೆ ಹಚ್ಚೋದಕ್ಕೂ ಕೂಡ ಆಗದೇ ಇರುವಂತಹ ಸ್ಥಿತಿಯಲ್ಲಿ ಆ ಮೃತದೇಹಗಳಿದ್ದಾವೆ. ಸೊ ಹೀಗಾಗಿ ಈಗ FSL ಅಧಿಕಾರಿಗಳು ಬಂದ ಬಳಿಕ DNA ಪರೀಕ್ಷೆ ಮಾಡುವಂಥ ಒಂದು ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಅದಾದ ಬಳಿಕ ಯಾರ್ಯಾರ ಮೃತದೇಹಗಳು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಅದಾದ ಬಳಿಕ ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥದ್ದು ಕೂಡ ಆಗುತ್ತೆ. ಸೊ ಇದೆಲ್ಲ ಪ್ರಕ್ರಿಯೆಗಳ ಆಗೋದಕ್ಕೆ ಒಂದಿಷ್ಟು ಸಮಯಾವಕಾಶ ಕೂಡ ಬೇಕಾಗುತ್ತೆ. ಸೊ ಹೀಗಾಗಿ ಇವತ್ತು ಸಂಜೆ ವೇಳೆಗೆ ಒಂದೊಮ್ಮೆ ಏನಾದರೂ ಮೃತದೇಹಗಳನ್ನು ಪತ್ತೆ ಹಚ್ಚುವಂಥ ಪ್ರಕ್ರಿಯೆಗಳು ಸಂಪೂರ್ಣವಾಗಿ ಆದರೆ ನಾಳೆ ಅಂತಿಮ ಸಂಸ್ಕಾರಕ್ಕೆ ಒಂದಿಷ್ಟು ವ್ಯವಸ್ಥೆಗಳು ಕೂಡ ಆಗುತ್ತೆ. ಸೊ ಆ ಒಂದು ಅಂತಿಮ ಸಂಸ್ಕಾರಕ್ಕೆ
ಅಂದ್ರೆ ರಾಜಕೀಯ ಗಣ್ಯರು ಕೂಡ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಪ್ರಧಾನಿ ಮೋದಿ ಅವರು ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಜೊತೆಗೆ ಈ ಒಂದು ಬಾರಾಮತಿ ವಿಮಾನ ನಿಲ್ದಾಣ ಏನಿದೆ ಇದು ಖಾಸಗಿ ಕಂಪನಿ ನಿರ್ವಹಣೆ ಮಾಡುವಂತಹ ವಿಮಾನ ನಿಲ್ದಾಣ. ಇತ್ತೀಚೆಗಷ್ಟೇ ಮಹಾರಾಷ್ಟ್ರ ವಿಮಾನ ನಿಲ್ದಾಣ ಅಭಿವೃದ್ಧಿ ಕಂಪನಿಗೆ ಹಸ್ತಾಂತರವನ್ನು ಕೂಡ ಮಾಡಲಾಗಿತ್ತು. ಸೊ ಇದರ ಬಗ್ಗೆ ಮತ್ತಷ್ಟು ತನಿಖೆಯನ್ನು ಕೂಡ ಸಂಬಂಧಪಟ್ಟಂತ ತನಿಖಾ ತಂಡಗಳು ಕೂಡ ಈಗ ತೀವ್ರಗತಿಯಲ್ಲಿ ಇಳಿದಿದೆ. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. 66 ವರ್ಷ ವಯಸ್ಸಾಗಿತ್ತು ಅಜಿತ್ ಪವಾರ್ ಅವರಿಗೆ. ಮುಖ್ಯಮಂತ್ರಿ ಆಗಬೇಕವರು ಅನ್ನುವಂತಹ ಕನಸನ್ನು ಕಾಣ್ತಾ ಇದ್ರು. ಅಭಿಮಾನಿಗಳು ಕೂಡ ಅದೇ ರೀತಿಯ ಕನವರಿಕೆಯಲ್ಲಿದ್ದರು.